ಹೋಂಡಾ ಅರ್ಪಿಸುತ್ತಿದೆ ಮೆಗಾ ಸಮ್ಮರ್ ಆಫರ್ ನಲ್ಲಿ ಡಿಸ್ಕೌಂಟ್ ಗಳ ಸುರಿಮಳೆ. ನಿಮ್ಮ ಕನಸಿನ ಬೈಕ್ ಗಳ ಮೇಲೆ ಅತ್ಯಾಕರ್ಷಕ ಡಿಸ್ಕೌಂಟ್. ಕನಕದುರ್ಗ ಟ್ರೇಡ್ ಫೇರ್ ತಾಜ್ ಮಹಲ್ ಎಕ್ಸಿಬಿಷನ್. ಸತ್ಯ ಅವರ ಆಯೋಜನೆಯ ಕನಕದುರ್ಗ ಟ್ರೇಡ್ ಫೇರ್ ಎಕ್ಸಿಬಿಷನ್ ಈಗ ಹೊಸ ರೂಪದಲ್ಲಿ ತಾಜ್ ಮಹಲ್ ಕೆಂಪುಕೋಟೆ ಮಾದರಿಯಲ್ಲಿ ರಾಯಚೂರಿನಲ್ಲಿ ಪ್ರಾರಂಭವಾಗಿದೆ. ಕುಟುಂಬದ ಮನೋರಂಜನೆಗೆ ಇದು ಪರಿಪೂರ್ಣ ಸ್ಥಳ. ಜಾಯಿಂಟ್ ವೀಲ್, ಕೊಲಂಬಸ್, ಬ್ರೇಕ್ ಡ್ಯಾನ್ಸ್, ಮಕ್ಕಳ ಬೈಕ್ ರೈಡ್, ಡ್ರ್ಯಾಗನ್ ಟ್ರೈನ್, ವಾಟರ್ ಬೋಟ್, ಮಕ್ಕಳಿಗೆ ಖುಷಿಯ ವಾತಾವರಣ. ರಾಯಚೂರಿನಲ್ಲಿ ಆನ್ಲೈನ್ ಕ್ಯಾಬ್ ಸೇವೆ ಪ್ರಾರಂಭ. ನಗರದಲ್ಲಿ ಮೊಟ್ಟ ಮೊದಲ ಬಾರಿಗೆ ಆಟೋ ಕ್ಯಾಬ್ ಸೇವೆ ಪ್ರಾರಂಭ. ಬುಕ್ ಮಾಡಿದವರಿಗೆ ಸರಿಯಾದ ಸಮಯ, ಸೂಕ್ತ ದರದಲ್ಲಿ ಸುರಕ್ಷಿತ ಪ್ರಯಾಣದ ವ್ಯವಸ್ಥೆ, ಆಟೋ ಕ್ಯಾಬ್ ಸೇವೆ ಲಭ್ಯ. ನಮಸ್ಕಾರ, ಮೆಗಾ ವಾರ್ತೆಗಳಿಗೆ ಸ್ವಾಗತ. ಮೊದಲಿಗೆ ಹೆಡ್ಲೈನ್. ಶಿಕ್ಷಣದಿಂದ ಮಾತ್ರ ಸಮಾನತೆ ಸ್ಥಾನಮಾನ ಸಾಧ್ಯ, ದದ್ದಲ್ ಬಸನಗೌಡ. ಕಲ್ಲು ಗಣಿಗಾರಿಕೆ ಮುಚ್ಚಲು ಗಣಿ ಇಲಾಖೆ ಆದೇಶ, ರಾಜಸ್ವ ವಸೂಲಿ ಮಾಡಲಿ ಜಾವೇದ್ ಖಾನ್. ಜೂನ್ 28 ಮತ್ತು 29ರಂದು ನಗರದಲ್ಲಿ ಅಖಿಲ ಭಾರತ ದಲಿತ ಸಾಹಿತ್ಯ ಸಮ್ಮೇಳನ, ರಾಷ್ಟ್ರೀಯ ಪ್ರಶಸ್ತಿ ಪ್ರದಾನ ಡಾಕ್ಟರ್ ಅರ್ಜುನ್ ಗೋಳಸಂಗಿ. ಮೇ 5ರಿಂದ ಪರಿಶಿಷ್ಟ ಜಾತಿಗಳ ಗಣತಿ, ಮೂಲ ಜಾತಿಯೊಂದಿಗೆ ಉಪಜಾತಿ ನಮೂದಿಸಿ ಶಿವರಾಜ್ ಜಾನೇಕಲ್. ಮತ್ತು ಬಿಸಿಲಿನ ತಾಪಕ್ಕೆ ಎಟಿಎಂನಲ್ಲಿ ವಿಶ್ರಾಂತಿ ಪಡೆಯುತ್ತಿರುವ ಶ್ವಾನ. ಈಗ ವಾರ್ತೆಗಳ ವಿವರ. ಭವಿಷ್ಯದಲ್ಲಿ ಸಮಾಜದ ಮಕ್ಕಳಿಗೆ ಸಮಾನತೆ, ಗೌರವ, ಸ್ಥಾನಮಾನ ಸಿಗಬೇಕಾದರೆ ಶಿಕ್ಷಣ ಅತ್ಯಂತ ಮುಖ್ಯವಾಗಿದ್ದು ಸಮಾಜ ಶೈಕ್ಷಣಿಕವಾಗಿ ಅಭಿವೃದ್ಧಿ ಹೊಂದಬೇಕು ಎಂದು ಗ್ರಾಮೀಣ ಶಾಸಕ ಬಸನಗೌಡ ದದ್ದಲ್ ಹೇಳಿದರು. ಅವರಿಂದು ನಗರದ ಪಂಡಿತ್ ಸಿದ್ದರಾಮ ಜಂಬಲ್ದಿನ್ನಿ ರಂಗಮಂದಿರದಲ್ಲಿ ಜಿಲ್ಲಾಡಳಿತ, ಜಿಲ್ಲಾ ಪಂಚಾಯತ್, ಮಹಾನಗರ ಪಾಲಿಕೆ ಹಾಗೂ ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆಯಿಂದ ಹಮ್ಮಿಕೊಂಡಿದ್ದ ಶ್ರೀ ಭಗೀರಥ ಜಯಂತಿ ಕಾರ್ಯಕ್ರಮವನ್ನು ಉದ್ಘಾಟಿಸಿ ಮಾತನಾಡಿದರು. ಉಪ್ಪಾರ ಸಮಾಜವು ಸಣ್ಣ ಸಮಾಜವಾಗಿದೆ, ಆದರೆ ಸಂಘಟನೆಯ ದೃಷ್ಟಿಯಿಂದ ಅತ್ಯಂತ ಬಲಿಷ್ಠವಾದ ಸಮಾಜವಾಗಿದೆ. ಶಿಸ್ತುಬದ್ಧವಾಗಿ ಶ್ರದ್ಧಾ ಭಕ್ತಿಯಿಂದ ಸಮಾಜದ ಕಾರ್ಯಕ್ರಮಗಳನ್ನು ಆಯೋಜನೆ ಮಾಡುವಲ್ಲಿ ಹಾಗೂ ಭಕ್ತಿ ಮತ್ತು ಶ್ರದ್ಧೆಯಲ್ಲಿ ಉಪ್ಪಾರ ಸಮಾಜ ಪ್ರಾಮಾಣಿಕ ಸಮಾಜವಾಗಿದೆ ಎಂದರು. ಸಮಾಜದ ಸಂಘಟನೆಯು ಇನ್ನೂ ಎತ್ತರಕ್ಕೆ ಬೆಳೆಯಲು ಹಾಗೂ ಸಮಾಜದ ಅಭಿವೃದ್ಧಿಯನ್ನು ಕಾಣಲು ಸಮಾಜದ ಮಕ್ಕಳಲ್ಲಿ ಶಿಕ್ಷಣ ಅತ್ಯಂತ ಮುಖ್ಯವಾಗಿದ್ದು ಸರ್ಕಾರದ ಸವಲತ್ತುಗಳನ್ನು ಸಮಾಜಕ್ಕೆ ನೀಡುವಲ್ಲಿ ಎಂದಿಗೂ ಜೊತೆಯಾಗಿರುವುದಾಗಿ ಭರವಸೆ ನೀಡಿದರು. ಹಲವು ಗ್ರಾಮಗಳಲ್ಲಿ ಉಪ್ಪಾರ ಸಮಾಜದ ಸಮುದಾಯ ಭವನವಿಲ್ಲ. ಸಮುದಾಯ ಭವನ ನಿರ್ಮಾಣ ಮಾಡಬೇಕೆಂದು ಮೊದಲಿನಿಂದಲೂ ಸಮಾಜದ ಬೇಡಿಕೆ ಇದೆ. ಶೀಘ್ರವೇ ಉಪ್ಪಾರ ಸಮುದಾಯ ಭವನ ನಿರ್ಮಾಣಕ್ಕೆ ಕ್ರಮ ಕೈಗೊಳ್ಳಲಾಗುವುದು ಎಂದು ತಿಳಿಸಿದರು. ಒಂದು ಭಾವಚಿತ್ರಕ್ಕೆ ಮಾಲಾರ್ಪಣೆ ಮಾಡುವುದರ ಮುಖಾಂತರ ಭಾವಚಿತ್ರಕ್ಕೆ ಮಾಲಾರ್ಪಣೆ ಎಂದು ಪುಷ್ಪಾರ್ಚನೆ ಮಾಡುವುದರ ಮುಖಾಂತರ ಈ ಒಂದು ಕಾರ್ಯಕ್ರಮಕ್ಕೆ ಚಾಲನೆ ನೀಡಬೇಕಂತ ಕೇಳ್ಕೊತಾ ಇದ್ದಾರೆ. ನಂತರ ಜ್ಯೋತಿ ಬೆಳಗಿಸುವಂತ ಕಾರ್ಯಕ್ರಮ. ಜ್ಯೋತಿ ಮಡಿಕೆಯ ಮಾಡುವುದೇ ಮೊಟ್ಟೆ ಮೊದಲು, ತೊಡಿಗೆಯ ಮಾಡುವುದೇ ಮೊಟ್ಟೆ ಮೊದಲು, ಶಿಕ್ಷಣ ಪಡೆಯಲು ಗುರುಪದವೇ ಮೊದಲು. ಈ ಕಾರ್ಯಕ್ರಮ ಪ್ರಾರಂಭಿಸುವುದೇ ಜ್ಯೋತಿ ಮೊದಲು ಅಂತಕ್ಕಂಥ ಮಾತನ್ನ ಹೇಳ್ತಾ ಜ್ಯೋತಿಯನ್ನ ವೇದಿಕೆ ಮೇಲೆ ಆಸನರಾಗಿರ್ತಕ್ಕಂಥ ಎಲ್ಲ ನಮ್ಮ ಬೆಳೆಸಲು ಬರ್ತಾ ಇದ್ದಾರೆ ಎಲ್ಲ ಅತಿಥಿ ಮೊದಲಿಗೆ ನೀವೆಲ್ಲರ ಜೋರಾದ ಚಪ್ಪಾಳಿಯೊಂದಿಗೆ ಆ ಮಹಿಳೆಯರನ್ನ ಗೌರವಿಸಬೇಕು ಕೇಳ್ಕೊತಾ ಇದ್ದೇನೆ. ದೀಪ ಎಂಬ ಹಣತೆಯಲ್ಲಿ ಪ್ರೀತಿ ಎಂಬ ಹೆಣ್ಣೆ ಸುರಿದು, ಸ್ನೇಹ ಎಂಬ ಜ್ಯೋತಿ ಬೆಳೆದು ಬರಲಿ. ಬದುಕು ಕತ್ತಲಾಗಿದೆ, ಹೆಣ್ಣೆ ಇಲ್ಲದ ಕತ್ತಲಾದ ಬದುಕಿಗೆ ನೋವು, ಸಾವು ನೋವಿಗೆ ಬೆಳಗು ಬಾ ಎಂದು ಹೇಳ್ತಾ ಇದ್ದ ದೀಪವನ್ನು ಬೆಳಗಿಸಿದಂತ ಎಲ್ಲ ಗೆಳೆಯ ಮನೆಯರಿಗೂ ಕೂಡ ಮತ್ತೊಮ್ಮೆ ಮೊಗದ ಎಮ್ಮೆ ನಿಮ್ಮೆಲ್ಲರ ಹಗಲಿಗೆ ಸೂರ್ಯನ ಬೆಳಕು, ಇರಳಿಗೆ ಚಂದ್ರನ ಬೆಳಕು, ವೇದಿಕೆಗೆ ದೀಪ. ಜಿಲ್ಲಾಡಳಿತ, ಜಿಲ್ಲಾ ಪಂಚಾಯತ್, ಮಹಾನಗರ ಪಾಲಿಕೆ ಮತ್ತು ಕನ್ನಡ ಸಂಸ್ಕೃತಿ ಇಲಾಖೆ ವತಿಯಿಂದ ಪ್ರತಿ ವರ್ಷದಂತೆ ಕೂಡ ಈ ವರ್ಷ ಒಂದು ಕಾರ್ಯಕ್ರಮವನ್ನ ರೂಪಿಸಿದರ. ಕಾರ್ಯಕ್ರಮದಲ್ಲಿ ನಮ್ಮೆಲ್ಲ ಮಹಿಳೆಯ ತಾಯಿಯಂದ್ರು, ಸೋದರಿಯರು ಅಲ್ಲಿಂದ ಕುಂಭ ಮೆರವಣಿಗೆ ಮಾಡೋದ್ರ ಮುಖಾಂತರ ಈ ಉರು ಬಿಸಿಲಿನಲ್ಲಿ ಕೂಡ ಅವರು ನಡೆದುಕೊಂಡು ಬಂದು ಇಲ್ಲಿವರೆಗೆ ಇವತ್ತು ಭಾಗೀರಥ ಜಯಂತ್ಯೋತ್ಸವದ ಆಚರಣೆಯನ್ನ ಅಚ್ಚುಕಟ್ಟಾಗಿ ಕಾರ್ಯವನ್ನ ರೂಪಿಸಿದರು. ಹಾಗಾಗಿ ಇವತ್ತು ಭಾಗೀರಥ ಜಯಂತ್ಯೋತ್ಸವದ ಕಾರ್ಯಕ್ರಮದಲ್ಲಿ ಸಮಾಜ ಇವತ್ತು ಸಣ್ಣ ಸಮಾಜ ಇರಬಹುದು, ಆದರೆ ಸಂಘಟನೆಯ ಹಿತದೃಷ್ಟಿಯಿಂದ ಬಹಳ ಉತ್ತಮವಾದಂತಹ ಕೃಪಾ ಆಶೀರ್ವಾದಕ ಪಾತ್ರರಾಗಿರೋದು ಯಾರಾದ್ರೂ ಅಂದ್ರೆ ಅದು ಉಪ್ಪಾರ ಸಮಾಜ ಅಂದ್ರೆ ಕೂಡ
ತಪ್ಪಾಗಲಾರದಂತೆ ಕೂಡ ಈ ಸಂದರ್ಭದಲ್ಲಿ ಇದೆ. ಯಾಕಂದ್ರೆ ಶಿಸ್ತುಬದ್ಧವಾಗಿ ನಾನು ಪ್ರತಿ ಸಾರಿ ಕೂಡ ನೋಡ್ತಾ ಇರ್ತೇನೆ, ಅಷ್ಟೇ ಶ್ರದ್ಧಾ ಭಕ್ತಿಯಿಂದ ಆ ಶ್ರೀಮನ್ ನಾರಾಯಣ ವೆಂಕಟೇಶ್ವರ ದೇವಸ್ಥಾನದಲ್ಲಿ ಯಾವುದೇ ರಥೋತ್ಸವ ಇರ್ಬೋದು, ಕಾರ್ಯಕ್ರಮ ಇರ್ಬೋದು, ಬಹಳಷ್ಟು ಶಿಸ್ತುಬದ್ಧವಾಗಿ ಭಕ್ತಿಯಲ್ಲಿ ಮಗ್ನರಾಗಿರ್ತಾರೆ. ಹಾಗಾಗಿ ಇವತ್ತು ಭಗವಂತನನ್ನ ನೆನೆಸೋದ ಮುಖಾಂತರ ಇವತ್ತು ಖಂಡಿತವಾಗಿ ಯಾವುದೇ ಸಮಾಜದಲ್ಲಿ ಹುಟ್ಟಿರ್ಬೋದು, ಆದರೆ ಇವತ್ತು ಭಕ್ತಿಯಲ್ಲಿ ಮತ್ತು ಶ್ರದ್ಧೆಯಲ್ಲಿ ಪ್ರಾಮಾಣಿಕತೆ ತೋರಿಸಿದರೆ ಖಂಡಿತವಾಗಿ ಆ ಭಗವಂತ ನಮಗೆ ಆಶೀರ್ವಾದ ಖಂಡಿತವಾಗಿ ಸಿಗ್ತದಂತ ಕೂಡ ಈ ಸಂದರ್ಭದಲ್ಲಿ ಹೇಳ್ತೀನಿ. ಹಾಗಾಗಿ ಸಮಾಜದ ಬಂಧುಗಳು, ಆದರೆ ಇಂದಿನ ಕಾಲದಲ್ಲಿ ಬೇರೆ ಬೇರೆ ಕುಲಕಸುಬುಗಳನ್ನ ಆವಾಗಿನ ಕಾಲದಲ್ಲಿ ಮಾಡ್ತಾ ಇದ್ರು, ಆದರೆ ಎಲ್ಲ ಕುಲಕಸುಬುಗಳನ್ನ ಹೋಗಿದ್ದಾವೆ. ಆದರೆ ಇವತ್ತು ನಾವು ಏನ್ ಮಾಡ್ಬೇಕಾಗಿದೆ ಅಂದ್ರೆ ಮಕ್ಕಳನ್ನ ಶಿಕ್ಷಣವಂತರನ್ನಾಗಿ ಮಾಡಬೇಕು. ಶಿಕ್ಷಣವನ್ನ ಪಡೆದ್ರೆ ಎಲ್ಲವನ್ನ ಈ ದೇಶದಲ್ಲಿ, ಈ ಪ್ರಪಂಚದಲ್ಲಿ ಸಾಧನೆಗೈಯುವಂತ ಶಕ್ತಿ ನಮಗೆ ಬರೋದಕ್ಕೆ ಸಾಧ್ಯ ಆಗ್ತದೆ. ಹಾಗಾಗಿ ಶಿಕ್ಷಣದಿಂದ ನಾವು ಯಾರು ಕೂಡ ಮಕ್ಕಳನ್ನ ವಂಚಿತರಾಗಿ ಮಾಡಬಾರ್ದು. ಪ್ರತಿಯೊಬ್ಬರು ಕೂಡ ನಮ್ಗೆ ಏನೇ ಕಷ್ಟ ಸುಖ ಇದ್ರೂ ಕೂಡ ಇವತ್ತು ಮಕ್ಕಳಿಗೆ ಉತ್ತಮವಾದಂತ ಶಿಕ್ಷಣವನ್ನ ಕೊಟ್ರೆ ಖಂಡಿತವಾಗಿ ಭವಿಷ್ಯದಲ್ಲಿ ಸಮಾನತೆಯನ್ನು ನಮಗೆ ಖಂಡಿತವಾಗಿ ಬರ್ತದೆ. ಎಲ್ಲ ಸಮಾಜದ ಜೊತೆಗೆ ಸಮಾನತೆಯ ಜೊತೆಗೆ ಉತ್ತಮವಾದಂತ ಗೌರವ ಸ್ಥಾನಮಾನಗಳು ಸಿಗೋದಕ್ಕೆ ಶಿಕ್ಷಣವನ್ನ ನಮಗೆ ಅವಶ್ಯಕತೆ ಇದೆ. ಹಾಗಾಗಿ ಇದೇ ವೇಳೆ ವಿಧಾನ ಪರಿಷತ್ ಸದಸ್ಯ ಎ ವಸಂತ್ ಕುಮಾರ್ ಮಾತನಾಡಿ, ಯಾವುದೇ ಸಮಾಜವಾಗಲಿ ಆ ಸಮಾಜದ ಶರಣರು, ದಾರ್ಶನಿಕರು ಸಮಾಜದ ಅಭಿವೃದ್ಧಿಗೆ ಮತ್ತು ಸಮಾಜವನ್ನು ಬಲಪಡಿಸಲು ಉತ್ತಮ ಸಂದೇಶಗಳನ್ನು ನೀಡಿರುತ್ತಾರೆ. ಆ ಸಂದೇಶಗಳನ್ನು ಪ್ರಸ್ತುತಪಡಿಸುವ ಹಾಗೂ ಸಮಾಜದ ಅಸ್ತಿತ್ವವನ್ನು ತೋರಿಸುವುದೇ ಜಯಂತಿ ಕಾರ್ಯಕ್ರಮಗಳ ಉದ್ದೇಶವಾಗಿದ್ದು, ಸಮಾಜದ ಜನರು ಶರಣ ಸಂತರ ಸಂದೇಶಗಳನ್ನು ಪಾಲಿಸಬೇಕು ಎಂದು ಕರೆ ನೀಡಿದರು. ಸಂದೇಶವನ್ನು ಕೊಟ್ಟಿರುವಂತ ಹಲವಾರು ಸಂತರ, ದಾರ್ಶನಿಕರ, ದಾಸರ ಒಂದು ಜನ್ಮ ದಿನಾಚರಣೆ ನಾವು ಆಚರಣೆ ಮಾಡ್ತೀವಿ. ಈ ಆಚರಣೆಯ ಉದ್ದೇಶ, ಹಿನ್ನೆಲೆ ಏನು ಅಂತಂದರೆ, ಒಬ್ಬೊಬ್ಬ ಸಂತ, ಒಬ್ಬೊಬ್ಬ ದಾರ್ಶನಿಕ ಇಡೀ ಸಮಾಜಕ್ಕೆ ಒಂದು ಸಂದೇಶವನ್ನು ಕೊಟ್ಟಿದ್ದಾಗಿ ಕೂಡ ಸಮಾಜದಲ್ಲಿರುವಂಥ ತಾರತಮ್ಯಗಳನ್ನು ನಿವಾರಣೆ ಮಾಡುವ ಹಿನ್ನೆಲೆಯಲ್ಲಿ, ಸಮಾಜದ ಅಂಕುಡೊಂಕುಗಳನ್ನು ತಿದ್ದುವ ಹಿನ್ನೆಲೆಯಲ್ಲಿ ತಮ್ಮದೇ ಆದಂಥ ತಮ್ಮ ಆಡುಭಾಷೆಯ ಮೂಲಕ, ವಚನಗಳ ಮೂಲಕ, ಹಾಡುಗಳ ಮೂಲಕ ಸಮಾಜಕ್ಕೆ ಒಂದು ಒಳ್ಳೆಯ ಸಂದೇಶವನ್ನು ಕೊಟ್ಟಿದ್ದಾಗಿ ಕೂಡ ಅವರು ಒಂದು ಸಮಾಜಕ್ಕೆ ಸೇರಿದವರೆನ್ನುವಂಥ ಮಾತನ್ನು ನಾವು ಮರೀಲಿಕ್ಕೆ ಸಾಧ್ಯ. ಆ ಹಿನ್ನೆಲೆಯಲ್ಲಿ ಅವರನ್ನು ನೆನಪು ಮಾಡಿಕೊಳ್ಳುವಂಥದ್ದು, ಅವರನ್ನು ಸ್ಮರಣೆ ಮಾಡುವಂಥದ್ದು, ಆ ಮೂಲಕ ಆ ಸಮಾಜದ ಅಸ್ತಿತ್ವವನ್ನು ಗುರುತಿಸುವಂಥ ಒಂದು ಪ್ರಯತ್ನವೇ ಸಂತರ, ದಾರ್ಶನಿಕರ, ದಾಸರ, ಮಹರ್ಷಿಗಳ ಈ ಜನ್ಮ ದಿನಾಚರಣೆಯ ಮುಖ್ಯ ಉದ್ದೇಶ. ಮತ್ತು ಆ ಹಿನ್ನೆಲೆಯಲ್ಲಿ ಹಿಂದುಳಿದ ವರ್ಗಕ್ಕೆ ಸೇರುವಂಥ ಉಪ್ಪಾರ ಸಮಾಜ ಮೂಲತಃ ಸಾಮಾಜಿಕ ವ್ಯವಸ್ಥೆಯಲ್ಲಿ ಉತ್ಪನ್ನ ಮಾಡಿಕೊಂಡು ಕಸುಬನ್ನು ಮಾಡಿಕೊಂಡು ಜೀವನ ನಡೆಸುವಂಥ ಹಿಂದುಳಿದ ವರ್ಗಕ್ಕೆ ಸೇರಿದಂತ ಉಪ್ಪಾರ ಸಮಾಜ. ಕರ್ನಾಟಕ ರಾಜ್ಯ ಅಕ್ಕ ಮಹಾದೇವಿ ಮಹಿಳಾ ವಿಶ್ವವಿದ್ಯಾಲಯ ಸ್ನಾತಕೋತ್ತರ ಅಧ್ಯಯನ ಕೇಂದ್ರ ಸಿಂಧನೂರಿನ ಉಪನ್ಯಾಸಕ ಡಾಕ್ಟರ್ ವೀರೇಶ್ ಜಾನೇಕಲ್ ಮಾತನಾಡಿ, ಭಗೀರಥ ಸಮಾಜದ ಪೌರಾಣಿಕ ಹಿನ್ನೆಲೆ ಅತ್ಯಂತ ಶ್ರೇಷ್ಠ ಹಿನ್ನೆಲೆಯಾಗಿದೆ. ನಂತರ ಇತಿಹಾಸದಲ್ಲೂ ಸಮಾಜದ ಹಿನ್ನೆಲೆ ಸಮೃದ್ಧವಾಗಿತ್ತು. ಆದರೆ ಪ್ರಸ್ತುತ ಸಮಾಜದ ವಾಸ್ತವಾಂಶವನ್ನು ನಾವು ಅರ್ಥೈಸಿಕೊಳ್ಳುವುದು ಅತ್ಯಂತ ಮುಖ್ಯವಾಗಿದೆ ಎಂದರು. ಪುರಾಣ ಪ್ರಸಿದ್ಧರಾಗಿರ್ತಕ್ಕಂಥ ಸತ್ಯವ್ರತ ಮಹಾರಾಜ ಜನ್ಮ ಆಗುತ್ತೆ. ಇದಾದ ಮೇಲೆ ಈ ಸತ್ಯವ್ರತ ಮಹಾರಾಜ ಜೀವನದಲ್ಲಿ 3 ತಪ್ಪುಗಳು ಮಾಡಿದ ನಂತರ ಅಲ್ಲಿಂದ ಪ್ರಾರಂಭ ಆಗುತ್ತೆ ಭಗೀರಥ ಪ್ರಯತ್ನಕ್ಕೆ. ಮೂಲ ಯಾರಂದರೆ ಸತ್ಯವ್ರತ. ಯಾಕೆಂದರೆ ಸತ್ಯವ್ರತ ವಿಶ್ವಾಮಿತ್ರ ಸಹಾಯ ಪಡಿತಾನೆ. ಯಾಕೆಂದರೆ ಈ ಸತ್ಯವ್ರತ ಮಹಾರಾಜ 3 ತಪ್ಪುಗಳನ್ನು ಮಾಡಿದಾಗ ಆ 3 ತಪ್ಪು ಆಗಿರ್ತಕ್ಕಂಥ ಋಷಿಗಳ ಹತ್ರ ಹೋಗ್ತಾರೆ. ಆ ಋಷಿ ಹೋದಾಗ ಆ ಋಷಿ ಹೇಳ್ತಾರೆ, ನೀನು 3 ತಪ್ಪುಗಳನ್ನು
ಮಾಡಿದೆಯಾ ಆ 3 ತಪ್ಪು ನೀನು ವ್ರತವನ್ನ ಮಾಡಬೇಕು, ತಪಸ್ಸನ್ನ ಮಾಡಬೇಕು, ದೇವರಲ್ಲಿ ಪ್ರಾರ್ಥನೆಯನ್ನ ಮಾಡಬೇಕು. ಅಂದಾಗ ಮಾತ್ರ ಆ 3 ತಪ್ಪುಗಳನ್ನ ನಾನು ಕ್ಷಮಿಸ್ತೀನಿ, ಆ 3 ತಪ್ಪುಗಳಿಗೆ ನಾನು ನಿನಗೆ ಕರುಣೆ ಮಾಡ್ತೇನೆ ಅಂತ ಹೇಳಿದಾಗ, ವಿಶ್ವಾಮಿತ್ರ ಹೇಳಿದಾಗ ಅಲ್ಲಿಂದ ಸತ್ಯವ್ರತ ಮಹಾರಾಜ ಆ ತಪಸ್ಸನ್ನ ಮಾಡಿ ನಂತರ ಆ ತಪಸ್ಸಿನ ಫಲವಾಗಿ ನಂತರ ಅವರ ತಂದೆ ಇನ್ನೊಬ್ಬ ಮಗ ಹುಡ್ತಾನೆ ತ್ರಿಶಂಕು ನಂತರ ರಾಜ ಸತ್ಯ ಹರಿಶ್ಚಂದ್ರ ಹುಡ್ತಾನೆ. ಸತ್ಯಹರಿಶ್ಚಂದ್ರ ಕೂಡ ಆಳ್ವಿಕೆ ಮಾಡ್ತಾನೆ. ಸತ್ಯಹರಿಶ್ಚಂದ್ರ ನಂತರ ಹಾಗೆ ವಂಶಾವಳಿ ಮುಂದಕ್ಕೆ ಹೋಗುತ್ತೆ. ಲೋಹಿತಾಶ್ ಈ ಸಂದರ್ಭದಲ್ಲಿ ಎಪಿಎಂಸಿ ಅಧ್ಯಕ್ಷ ಮಲ್ಲಿಕಾರ್ಜುನ್ ಗೌಡ, ಬ್ರಹ್ಮಕುಮಾರಿ ಈಶ್ವರೀಯ ವಿಶ್ವವಿದ್ಯಾಲಯದ ರಾಜಯೋಗಿನಿ ಸ್ಮಿತಾ ಅಕ್ಕ, ತಹಶೀಲ್ದಾರ್ ಸುರೇಶ್ ವರ್ಮಾ ಸೇರಿದಂತೆ ಸಮಾಜದ ಮುಖಂಡರು ಉಪಸ್ಥಿತರಿದ್ದರು. ಮಾನ್ವಿಯಲ್ಲಿರುವ ಸೈಯದ್ ಅಕ್ಬರ್ ಪಾಷಾ ಇವರಿಗೆ ಸೇರಿದ ಹಿಂದೂಸ್ತಾನ್ ಕ್ರಷರ್ ಸ್ಥಗಿತಗೊಳಿಸಲು ಗಣಿ ಮತ್ತು ಭೂ ವಿಜ್ಞಾನ ಇಲಾಖೆ ಆದೇಶ ನೀಡಿರುವುದು ಹೋರಾಟಕ್ಕೆ ಸಂದ ಜಯವಾಗಿದೆ ಎಂದು ಜನಸೇನಾ ಫೌಂಡೇಶನ್ ನ ರಾಜ್ಯಾಧ್ಯಕ್ಷ ಜಾವೇದ್ ಖಾನ್ ಹೇಳಿದರು. ಅವರಿಂದು ಮಾಧ್ಯಮಗೋಷ್ಠಿ ಉದ್ದೇಶಿಸಿ ಮಾತನಾಡಿ, ಮಾನ್ವಿಯ ಸರ್ವೆ ನಂಬರ್ 701ರಲ್ಲಿ 4 ಎಕರೆ ಭೂಮಿಯಲ್ಲಿ ಗಣಿ ಗುತ್ತಿಗೆ ಪಡೆದಿದ್ದ ಸೈಯದ್ ಅಕ್ಬರ್ ಪಾಷಾ ಎಂಬುವರು ಸರ್ಕಾರಕ್ಕೆ ರಾಜಸ್ವ ವಂಚಿಸಿ ಅಕ್ರಮವಾಗಿ ಕಲ್ಲು ಗಣಿಗಾರಿಕೆ ನಡೆಸುತ್ತಿರುವ ಕುರಿತು ದೂರು ನೀಡಲಾಗಿತ್ತು. ಜಿಲ್ಲಾಧಿಕಾರಿಗಳು ಪ್ರಕರಣವನ್ನು ಗಂಭೀರವಾಗಿ ಪರಿಗಣಿಸಿ ಪರಿಶೀಲನೆಗೆ ಆದೇಶ ನೀಡಿದ್ದರು. ಗಣಿ ಮತ್ತು ಭೂ ವಿಜ್ಞಾನ ಇಲಾಖೆ ಪರಿಶೀಲನೆ ನಡೆಸಿ ಗುತ್ತಿಗೆ ಷರತ್ತುಗಳು, ನಿಯಮಗಳನ್ನು ಉಲ್ಲಂಘಿಸಿರುವುದನ್ನು ಪತ್ತೆ ಮಾಡಿ ಗಣಿಗಾರಿಕೆ ತಡೆಯುವಂತೆ ಸೂಚಿಸಿದ್ದಾರೆ ಎಂದರು. ಕಲ್ಲು ಗಣಿಗಾರಿಕೆಗೆ ಅನುಮತಿ ಪಡೆದು ಅಧಿಕ ಕಲ್ಲು ಗಣಿಗಾರಿಕೆ ನಡೆಸಿರುವುದು ತನಿಖೆಯಿಂದ ಬಹಿರಂಗವಾಗಿದೆ. ಕೂಡಲೇ ಸರ್ಕಾರಕ್ಕೆ ವಂಚಿಸಿರುವ ರಾಜಸ್ವವನ್ನು ದಂಡ ಸಹಿತ ವಸೂಲಿ ಮಾಡಬೇಕೆಂದು ಆಗ್ರಹಿಸಿದರು. ಅಕ್ಬರ್ ಪಾಷಾ ಎಂಬುವರು ಗುತ್ತಿಗೆದಾರಿಕೆ ಹೆಸರಿನಲ್ಲಿ ಸರ್ಕಾರಕ್ಕೆ ವಂಚಿಸುತ್ತಲೇ ಬಂದಿದ್ದಾರೆ. 2017-18ರಲ್ಲಿ ಚೀಕಲಪರ್ವಿಯಲ್ಲಿ ಮರಳು ಬ್ಲಾಕ್ ಗುತ್ತಿಗೆಗೆ ಪಡೆದು ಅಕ್ರಮ ನಡೆಸಿದ್ದರಿಂದ ಕಪ್ಪು ಪಟ್ಟಿಗೆ ಸೇರಿಸಲಾಗಿತ್ತು. ಎಸ್ಎಪಿ ಕಂಪನಿ ಹೆಸರಿನಲ್ಲಿ ಅಸ್ಕಿಯಾಳದಿಂದ ಯರಮರ್ಸ್ ಬೈಪಾಸ್ ರಸ್ತೆಯ ಕಾಮಗಾರಿ ನಿರ್ವಹಿಸಿದ್ದು, ಕಾಮಗಾರಿಯು ಕಳಪೆಯಾಗಿದೆ. ಮಾನ್ವಿಯಲ್ಲಿ ಅಲ್ಲದೆ ಮುದುಗಲ್, ಅರ್ಕೇರದಲ್ಲಿಯೂ ಕಲ್ಲು ಗಣಿಗಾರಿಕೆ ನಡೆಸುತ್ತಿರುವ ಬಗ್ಗೆ ಮಾಹಿತಿ ಇದ್ದು ಇಲಾಖೆ ತನಿಖೆ ನಡೆಸಿ ಮುಚ್ಚಿಸಲು ಮುಂದಾಗಬೇಕೆಂದು ಒತ್ತಾಯಿಸಿದರು. ಕಲ್ಲು ಗಣಿಗಾರಿಕೆ ಆಳವಾದ ತಗ್ಗು ತೋಡಿದ್ದರಿಂದ ತುಮಕೂರು ಜಿಲ್ಲೆಯ ಗುಬ್ಬಿ ತಾಲೂಕಿನಲ್ಲಿ ಕಾರ್ಮಿಕನೋರ್ವ ಮುಳುಗಿ ಸಾವಿಗೀಡಾಗಿದ್ದಾನೆ. ಕೂಡಲೇ ಪೊಲೀಸರು ತನಿಖೆ ನಡೆಸಿ ಕ್ರಮ ಕೈಗೊಳ್ಳಬೇಕು ಎಂದರು. ಹಿಂದೂಸ್ತಾನ್ ಸ್ಟೋನ್ ಕ್ರಷರ್ ಕಂಪನಿ ಪ್ರೈವೇಟ್ ಲಿಮಿಟೆಡ್ ಮಾಲೀಕರಾದ ಅಕ್ಬರ್ ಪಾಷಾ ಅಕ್ರಮ ಮತ್ತು ಅನಧಿಕೃತ ಕಲ್ಲು ಗಣಿಗಾರಿಕೆಯನ್ನು ಮಾನ್ವಿ ಪಟ್ಟಣದ ಹೃದಯ ಭಾಗದಲ್ಲಿರುವ ಶ್ರೀ ಹನುಮೈತಾತ ಮಠ, ಆಮೇಲೆ ಸಬ್ಜಲಿ ತಾತನ ಮಠ ಮತ್ತು ಶ್ರೀ ಮಲ್ಲಿಕಾರ್ಜುನ ಮಠದ ಹಿಂದುಗಡೆ ಏನು ಅಕ್ರಮವಾಗಿ ಬೋರ್ ಬ್ಲಾಸ್ಟಿಂಗ್ ಮಾಡುವ ಮೂಲಕ ಅನಧಿಕೃತ ಕಲ್ಲು ಗಣಿಗಾರಿಕೆಯನ್ನು ಮಾಡ್ತಾ ಇದ್ರು. ಸರ್ಕಾರಕ್ಕೆ ಯಾವುದೇ ರಾಜಸ್ವ ತುಂಬದೆ ಏನು 11 ತಿಂಗಳಲ್ಲಿ ಸರಿಸುಮಾರು 1,50,000 ವಿದ್ಯುತ್ ಯೂನಿಟ್ ಅನ್ನು ಬಳಸಿಕೊಂಡು ಕರ್ನಾಟಕದ ಖಜಾನೆಗೆ ಕೇವಲ 2,000 ಮೆಟ್ರಿಕ್ ಟನ್ ರಾಜಸ್ವ ತುಂಬಿ ಉಳಿದ 50,000 ಮೆಟ್ರಿಕ್ ಟನ್ ತಮ್ಮ ಜೇಬಿಗೆ ಮತ್ತು ಗಣಿ ಮತ್ತು ಭೂವಿಜ್ಞಾನ ಇಲಾಖೆಯ ಅಧಿಕಾರಿಯಾದ ಪುಷ್ಪಲತಾ ಅವರಿಗೆ ಏನು ಭ್ರಷ್ಟಾಚಾರ ಮಾಡುವ ಮೂಲಕ ಇವರು ಕಲ್ಲು ಗಣಿಗಾರಿಕೆಯನ್ನು ಮಾಡ್ತಾ ಇದ್ರು. ಅದರ ದೃಷ್ಟಿಯನ್ನು ಇಟ್ಟುಕೊಂಡು ನಮ್ಮ ಮನವಿ ಪತ್ರಗಳನ್ನು ಸ್ವೀಕರಿಸಿದ ಜಿಲ್ಲಾಡಳಿತ, ಜಿಲ್ಲಾ ಉಸ್ತುವಾರಿ ಸಚಿವರು, ಆಮೇಲೆ ಸಣ್ಣ ನೀರಾವರಿ ಸಚಿವರು ಇವರೆಲ್ಲ ಶಿಫಾರಸಿನ ಮೇರೆಗೆ ಮಾನ್ಯ ಗಣಿ ಮತ್ತು ಭೂವಿಜ್ಞಾನ ಇಲಾಖೆ ನಿರ್ದೇಶಕರ ಒಂದು ಆದೇಶದ ಪತ್ರದ ಮೇರೆಗೆ ನಿನ್ನೆ ನಮಗೆ ಏನು ಹಿಂದೂಸ್ತಾನ್ ಸ್ಟೋನ್ ಕ್ರಷರ್ ಗಣಿ ಮತ್ತು ಕಲ್ಲು ಗಣಿಗಾರಿಕೆಯನ್ನು ಸಂಪೂರ್ಣವಾಗಿ ಸ್ಥಗಿತ ಮಾಡಲಾಗಿದೆ. ಅದಕ್ಕಾಗಿ ನಮಗೆ ತುಂಬಾ ಸಂತೋಷ ಇದೆ. ಯಾಕಂತಂದ್ರೆ ಈ ತರ ಎಲ್ಲಿ ಭ್ರಷ್ಟಾಚಾರ ಆಗ್ತಾ ಇದೆ, ಸರ್ಕಾರದ ರಾಜಸ್ವಕ್ಕೆ ಎಲ್ಲಿ ಮೋಸ ಮಾಡ್ತಾ ಇದ್ದಾರೆ, ಸರ್ಕಾರದ ದುಡ್ಡನ್ನು ಪೋಲು ಮಾಡುವಂತ ಈ ಕಲ್ಲು ಗಣಿಗಾರಿಕೆ ಮಾಲೀಕರು, ಗುತ್ತಿಗೆದಾರರನ್ನು ನಾವು ಜನಸೇವಾ ಫೌಂಡೇಶನ್ ಯಾವತ್ತಿಗೂ ಇವ್ರನ್ನ ಸುಮ್ಮನೆ ಬಿಡೋದಿಲ್ಲ. ಆಮೇಲೆ ಇವ್ರದ್ದು ಕಲ್ಲು ಗಣಿಗಾರಿಕೆ ಬಂದ್ ಮಾಡಿದ್ರೆ ಸಾಲದು, ಏನು ಸರ್ಕಾರದ ರಾಜಸ್ವ ಏನು ಇವ್ರು ತುಂಬಲಾರ್ದಂಗೆ ತಮ್ಮ ಏನು ಸರ್ಕಾರದ ದುಡ್ಡನ್ನು ಮನೆಯಲ್ಲಿ ಇಟ್ಕೊಂಡು ಕೂತಿದ್ದಾರೆ, ಆ ದುಡ್ಡನ್ನು 1ರಿಂದ 3 ಪಟ್ಟು ಅವರ ಹತ್ರ ದಂಡ ಹಾಕಿ ಸರ್ಕಾರದ ಖಜಾನೆಗೆ ದುಡ್ಡನ್ನು ವಾಪಸ್ ತಗೊಳ್ಬೇಕು. ಆಮೇಲೆ ಇವರ ಹೆಸರಿನಲ್ಲಿರುವ ಎಸ್ಎಪಿ ಕನ್ಸ್ಟ್ರಕ್ಷನ್ಸ್ ಪ್ರೈವೇಟ್ ಲಿಮಿಟೆಡ್ ಏನು ಅಕ್ಷಾಳದಿಂದ ಯರಮರಸ್ ಬೈಪಾಸ್ನವರೆಗೆ ಏನು ರೋಡಿನ ಕಾಮಗಾರಿ ನಡೀತಾ ಇದೆ, ಅದನ್ನು ಕಳಪೆ ಕಾಮಗಾರಿ ಇದೆ. ಯಾಕಂದ್ರೆ ಅದು ಎದ್ದು ಕಾಣ್ತಾ ಇದೆ. ಯಾಕೆ ಡಾಂಬರ್ ಮೇಲೆ ಡಾಂಬರ್ ಹಾಕಿ ಬಿಲ್ ಎತ್ಕೊಳ್ಳುವಂತ ಕೆಲಸ ಇವರು ಮಾಡಿದ್ದಾರೆ. 2017ರಲ್ಲಿ ಕಮಲತ್ತಿ ಎಂಬ ಗ್ರಾಮದಲ್ಲಿ ಆ ಗ್ರಾಮಕ್ಕೆ ದಾರಿಯಿಂದ ರೋಡಿಗೆ ರೋಡ್ ಹಾಕಿದ್ರು. ಗ್ರಾಮಕ್ಕೆ ದಾರಿನೇ ಇಲ್ಲ, ಕಾಲೇಜ್ ರೋಡ್ ಹಾಕಿ ಬಿಲ್ ಎತ್ತಿರುವ ಉದಾಹರಣೆಗಳಿವೆ. ಆಮೇಲೆ 2018-19ರಲ್ಲಿ 2017-18ರಲ್ಲಿ
ಹಿಂದೂಸ್ತಾನ್ ಏನು ಕನ್ಸ್ಟ್ರಕ್ಷನ್ ಪ್ರೈವೇಟ್ ಲಿಮಿಟೆಡ್ ಕಂಪನಿ ಅಂತ ಏನು ಚೀಕಲ್ ಪರಿವಿಯ ಒಂದು ಮರಳು ಅವರಿಗೆ ಟೆಂಡರ್ ಆಗಿತ್ತು. ಯಾವುದೇ ರಾಜಸ್ವ ತುಂಬದೆ ಇವರು ಅನಧಿಕೃತ ಮರಳನ್ನು ಸಾಗಾಟನೆ ಮಾಡುವಾಗ ಜಿಲ್ಲಾಡಳಿತ ಎಚ್ಚೆತ್ತುಕೊಂಡು ಹಿಂದೂಸ್ತಾನ್ ಕನ್ಸ್ಟ್ರಕ್ಷನ್ ಪ್ರೈವೇಟ್ ಲಿಮಿಟೆಡ್ HMS ಕಂಪನಿಯನ್ನು ಕಪ್ಪು ಪಟ್ಟಿಗೆ ಹಾಕಿದ ಉದಾಹರಣೆ ಇದೆ. ಯಾಕಂತಂದ್ರೆ ಈ ಸಂದರ್ಭದಲ್ಲಿ ಅಯ್ಯಪ್ಪ, ತಾಜುದ್ದೀನ್ ಚೀಕಲ್ಪರ್ವಿ, ಚಂದ್ರಶೇಖರ್ ಮೌಳಿ ಸೇರಿದಂತೆ ಅನೇಕರು ಉಪಸ್ಥಿತರಿದ್ದರು. 11ನೇ ಅಖಿಲ ಭಾರತ ದಲಿತ ಸಾಹಿತ್ಯ ಸಮ್ಮೇಳನ ರಾಯಚೂರು ನಗರದಲ್ಲಿ ಜೂನ್ 28 ಮತ್ತು 29ರಂದು ನಡೆಯಲಿದೆ. ರಾಷ್ಟ್ರೀಯ ಪ್ರಶಸ್ತಿ ಪ್ರದಾನ ಸಮಾರಂಭವೂ ಕೂಡ ಅಂದೇ ನಡೆಯಲಿದೆ ಎಂದು ದಲಿತ ಸಾಹಿತ್ಯ ಪರಿಷತ್ ರಾಜ್ಯಾಧ್ಯಕ್ಷ ಡಾಕ್ಟರ್ ಅರ್ಜುನ್ ಗೋಳಸಂಗಿ ಹೇಳಿದರು. ಅವರಿಂದು ಮಾಧ್ಯಮಗೋಷ್ಠಿ ಉದ್ದೇಶಿಸಿ ಮಾತನಾಡಿ, 2 ದಿನ ಸಮ್ಮೇಳನದ ಯಶಸ್ವಿಗೆ ಪೂರ್ವ ಸಿದ್ಧತೆಗಳು ನಡೆಯುತ್ತಿವೆ. ಸಮ್ಮೇಳನದಲ್ಲಿ ವಿವಿಧ ಸಾಧಕರನ್ನು ಪರಿಷತ್ನಿಂದ ಗುರುತಿಸಿ ಪ್ರಶಸ್ತಿಗೆ ಆಯ್ಕೆ ಮಾಡಲಾಗಿದೆ ಎಂದರು. ಸಾಧಕ ಸಾಹಿತಿಗಳಿಗೆ ನೀಡುವ ರಾಷ್ಟ್ರೀಯ ಗೌರವ ಪ್ರಶಸ್ತಿಗೆ ರಾಯಚೂರಿನ ಬಾಬು ಭಂಡಾರಿಗಲ್, ಡಾಕ್ಟರ್ ಪದ್ಮಿನಿ ನಾಗರಾಜ್, ಡಾಕ್ಟರ್ ಕೆಪಿ ಮಹಾದೇವಯ್ಯ, ಸಾಹಿತಿ ಡಾಕ್ಟರ್ ಅಮರೇಶ್ ಅತಗಲ್, ಡಾಕ್ಟರ್ ಜೆಪಿ ದೊಡ್ಡಮನಿ, ಡಾಕ್ಟರ್ ಸೂರ್ಯ ಸುಜಾತ್ ಆಯ್ಕೆಯಾಗಿದ್ದಾರೆ ಎಂದರು. ಬೃಹದ್ದೇಶಿ ರಾಷ್ಟ್ರೀಯ ಪ್ರಶಸ್ತಿಗೆ ಕಲಬುರಗಿಯ ಸಿದ್ಧಾರ್ಥ ಡಿ ಚಿಮ್ಮಿಯಿದಾಯಿ, ದಲಿತ ಚೇತನ ರಾಷ್ಟ್ರೀಯ ಪ್ರಶಸ್ತಿಗೆ ಲಿಂಗಸೂಗೂರು ತಾಲೂಕಿನ ಹಿರೇನಾಗನೂರು ಹೋರಾಟಗಾರ ಭೀಮಣ್ಣ, ಮೂಕನಾಯಕ ರಾಷ್ಟ್ರ ಪ್ರಶಸ್ತಿಗೆ ಕಲಬುರಗಿಯ ನೃಪತುಂಗ ದಿನಪತ್ರಿಕೆ ಸಂಪಾದಕ ಶಿವರಾಯ್ ದೊಡ್ಡಮನಿ, ಸಾವಿತ್ರಿಬಾಯಿ ಪುಲೆ ರಾಷ್ಟ್ರೀಯ ಪ್ರಶಸ್ತಿಗೆ ಕೊಡಗಿನ ಡಾಕ್ಟರ್ ಕಾವೇರಿ HM, ದಲಿತ ಕಲಾಸಿರಿ ರಾಷ್ಟ್ರೀಯ ಪ್ರಶಸ್ತಿಗೆ ಮಹಾದೇವ ಚಾಮರಾಜನಗರ್, ಸಿಂಧನೂರಿನ ನರಸಿಂಹಪ್ಪ ಯತ್ನಾಳ್ ಆಯ್ಕೆಯಾಗಿದ್ದಾರೆ ಎಂದರು. ಒಂದು ಬರುವ ಮುಂದಿನ ಜೂನ್ ತಿಂಗಳು 28 ಮತ್ತು 29 2 ದಿನ ಅಖಿಲ ಭಾರತ 11ನೇ ದಲಿತ ಸಾಹಿತ್ಯ ಸಮ್ಮೇಳನ ಮಾಡೋದಕ್ಕೆ ನಾವೆಲ್ಲ ಸಿದ್ಧತೆ ಮಾಡ್ಕೊಂಡಿದ್ದಾರೆ. ಇದು ಡಿಸೆಂಬರ್ ಅಂತ ಚರ್ಚೆ ಮಾಡಿದ್ದೀವಿ. ನಮ್ಮ ಮೊದಲೇ ಪತ್ರಿಕಾ ಸಭೆಯೊಳಗೆ ಡಿಸೆಂಬರ್ 14 ಹೇಳಿಬಿಟ್ಟಿದ್ದೀವಿ. ನಮ್ಮದು ಎಲ್ಲ ಅಧಿವೇಶನ ಇರುವುದರಿಂದ ಆ ಕಾರಣಕ್ಕೆ ಮುಂದೆ ಹಾಕೊಂಡಿದ್ದೀವಿ. ಅದರ ಬಗ್ಗೆ ಗಮನ ತಂದಿದ್ದೀವಿ. ಒಂದು ದಿನಾಂಕ 28, 29 ಸಿದ್ದರಾಮ ಜಂಬೂರಿನ ರಂಗಮಂದಿರದೊಳಗಡೆ 2 ದಿನ ಅಖಿಲ ಭಾರತ 11ನೇ ದಲಿತ ಸಾಹಿತ್ಯ ಸಮ್ಮೇಳನ. 2ನೇ ಇವತ್ತು ನಮ್ಮ ಪತ್ರಿಕಾಗೋಷ್ಠಿ ಅತ್ಯಂತ ಮುಖ್ಯವಾಗಿರತಕ್ಕಂಥ ವಿಷಯ ಏನು ಅಂತಂದ್ರೆ ಪ್ರಶಸ್ತಿ ಪ್ರದಾನ ಮಾಡತಕ್ಕಂಥ ಪ್ರಶಸ್ತಿಗಳ ವಿವರಗಳು. ಒಟ್ಟು 4 ಭಾಗದ ಪ್ರಶಸ್ತಿಗಳನ್ನ ನಮ್ಮ ದಲಿತ ಸಾಹಿತ್ಯ ಪರಿಷತ್ತು ಅವತ್ತು ಸಮ್ಮೇಳನದ ಒಳಗಡೆ 2ನೇ ದಿವಸ ಪ್ರಶಸ್ತಿ ಪ್ರದಾನ ಸಮಾರಂಭ ನಡೆಯಿತು. ರವಿವಾರ ದಿವಸ ಒಂದು ಗೌರವ ರಾಷ್ಟ್ರೀಯ ಪ್ರಶಸ್ತಿ ಅಂತ ಹೇಳಿ, ಇದು ಸಾಹಿತಿಗಳಿಗೆ ಕೊಡಮಾಡತಕ್ಕಂಥ ಗೌರವ ಪ್ರಶಸ್ತಿ. ಆಮೇಲೆ ದಲಿತ ಸಾಹಿತ್ಯ ಪರಿಷತ್ತು ಬೇರೆ ಬೇರೆ ಕ್ಷೇತ್ರದಲ್ಲಿ ಸಾಧನೆ ಮಾಡತಕ್ಕಂಥ ಗುರುತಿಸಿಕೊಡ್ತಕ್ಕಂಥ ವಿಶಿಷ್ಟ ಪ್ರಶಸ್ತಿಗಳು ಅವು 6. ರಾಯಚೂರಿನಿಂದಲೇ ಆರಂಭ ಮಾಡತಕ್ಕಂಥ ಒಂದು ರಾಷ್ಟ್ರೀಯ ಯುವ ಪ್ರಶಸ್ತಿ, ಯುವಕರನ್ನು ಗುರುತಿಸಿಕೊಡ್ತಕ್ಕಂಥ ಪ್ರಶಸ್ತಿ 3ನೇ ಭಾಗ. 4ನೇ ಭಾಗ ನಾವು ನಿರಂತರವಾಗಿ ಕೊಡತಕ್ಕಂಥ ದಲಿತ ಸಾಹಿತ್ಯ ಸ್ವಲ್ಪ ಅಮರಾವತಿ ಅವರು ಸಿಂಧೂರು ತಾಲೂಕು ಏನು ಸಾಹಿತ್ಯ ಕ್ಷೇತ್ರದಲ್ಲಿ ಸಾಧನೆ ಮಾಡಿರ್ತಕ್ಕಂಥ 6 ಜನರಿಗೆ ಗೌರವ ಪ್ರಶಸ್ತಿ ಅಂತ ಹೇಳಿದೇವಲ್ಲ, ಅದು ಪಟ್ಟಿ ಕೂಡ ನಮ್ಮ ಪತ್ರಿಕಾ ವಿವರಗಳು ಕೊಟ್ಟಿದ್ದೀವಿ. ಅದು ಪಟ್ಟಿವಂತ ವಿಶಿಷ್ಟ ಸಾಧನೆ ಮಾಡಿರ್ತಕ್ಕಂಥ 6 ಜನ ಪ್ರಶಸ್ತಿ ಸಂಪಟ್ಟಂಗ ಒಂದು ಸಣ್ಣ ಮಾತನ್ನು ಹೇಳಿದೆ. ಒಂದು ಬೃಹದೇಶಿ ಪ್ರಶಸ್ತಿ ಅಂತ ಹೇಳಿ ಸಂಗೀತ ಕ್ಷೇತ್ರದಲ್ಲಿ ವಿಶಿಷ್ಟ ಸಾಧನೆ ಮಾಡಿರ್ತಕ್ಕಂಥವ್ರಿಗೆ ಮಾತ್ರ ಕೂಡ ಮಾಡತಕ್ಕಂಥ ಪ್ರಶಸ್ತಿ. ದಲಿತ ಚೇತನ ಅಂತ ಹೇಳಿ ದಲಿತ ಚಳವಳಿ ಹೋರಾಟದಲ್ಲಿ ತೊಡಗಿಕೊಂಡಿರ್ತಕ್ಕಂಥ ಕರ್ನಾಟಕದ ಹೋರಾಟಗಾರ ಗುರುತಿಸಿಕೊಡ್ತಕ್ಕಂಥ ಪ್ರಶಸ್ತಿ. ಮೂಕನಾಯಕ ಮಾಧ್ಯಮ ವಿತರಣೆ ಕೊಡ್ತಕ್ಕಂಥ ಪ್ರಶಸ್ತಿ. ಅದು ಸಾವಿತ್ರಿಬಾಯಿ ಫುಲೆ ಶಿಕ್ಷಣ ಮತ್ತು ಸಮಾಜಮುಖಿ ಕೆಲಸ ಕೊಡ್ತಕ್ಕಂಥ ಪ್ರಶಸ್ತಿ. ದಲಿತ ಕಲಾಸಿರಿ ಚಿತ್ರಕಲೆಯಲ್ಲಿ ಕೆಲಸ ಮಾಡಿರ್ತಕ್ಕಂಥ ಕಲಾವಿದರ ಕೆಲಸ ಕೊಡ್ತಕ್ಕಂಥ ಪ್ರಶಸ್ತಿ. ದಲಿತ ಸಾಹಿತ್ಯ ಸಿರಿ ಇದು ರಾಯಚೂರಿನಿಂದಲೇ ಕೊಡ್ತಕ್ಕಂಥ ಒಂದು ಹೊಸ ಪ್ರಶಸ್ತಿ. ದಲಿತ ಸಾಹಿತ್ಯ ಕ್ಷೇತ್ರದಲ್ಲಿ ಕೊಡ್ತಕ್ಕಂಥ ಪ್ರಶಸ್ತಿ. ಇದು ನಾವು ಈ ಕ್ಷೇತ್ರದನ್ನ ಲೈಕ್ ಮಾಡ್ಕೊಂಡಿದ್ದೀವಿ. ವಿವರ ಪಟ್ಟಿ ಒಳಗೆ ಹೆಸರಲ್ಲ. ಇಂತಹ 6 ವಿಶಿಷ್ಟ ಪ್ರಶಸ್ತಿಗಳನ್ನು ಕೊಡುವ ಸಂದರ್ಭದಲ್ಲಿ ಪ್ರಾದೇಶಿಕತೆ ಮತ್ತು ಒಟ್ಟು ತಳ ಸಮುದಾಯಗಳನ್ನ ಬುದ್ಧ, ಬಸವ, ಅಂಬೇಡ್ಕರ್ ಆಲೋಚನೆಯನ್ನ ಹೊರಬಿಂಬಿಸುವಂತ ಆ ಕ್ಷೇತ್ರ ಕೆಲಸ ಮಾಡಿರ್ತಕ್ಕಂಥ ನಾಯಕ ಮಾಡಿರ್ತಕ್ಕಂಥ ವಿಧಾನ.
ಈ ಸಂದರ್ಭದಲ್ಲಿ ಜಿಲ್ಲಾಧ್ಯಕ್ಷ ತಾಯರಾಜ್ ಮರ್ಚಿಟಾಳ್, ನರ್ಸಿಂಹ್ಲು, ಡಾಕ್ಟರ್ ಹುಸೇನಪ್ಪ ಅಮರಾಪುರ್, ಧರ್ಮಾವತಿ ಎಸ್ ನಾಯಕ್, ಪಾರ್ಥ ಸಿರ್ವಾರ್ ಸೇರಿ ಅನೇಕರಿದ್ದರು. ಈಗ ಜಾಹೀರಾತುಗಳು. ನಿಮ್ಮ ತಿರುಮಲ ಹೋಂಡಾ ಅರ್ಪಿಸುತ್ತಿದೆ ಮೆಗಾ ಸಮ್ಮರ್ ಆಫರ್ ನಲ್ಲಿ ಡಿಸ್ಕೌಂಟ್ ಗಳ ಸುರಿಮಳೆ. ನಿಮ್ಮ ಕನಸಿನ ಬೈಕ್ ಗಳ ಮೇಲೆ ಅತ್ಯಾಕರ್ಷಕ ಡಿಸ್ಕೌಂಟ್ಸ್. ಆಕ್ಟಿವಾ 110cc, 125cc, ಡಿಯೋ 110cc, 125cc ಸ್ಮಾರ್ಟ್ ಕೀ ಸ್ಕೂಟರ್ ಗಳಿಗೆ 5,000 ರಿಯಾಯಿತಿ. ಶೈನ್ 100cc ಹಾಗೂ ಲಿಯೋ 110cc ಗೆ 5,000 ವರೆಗಿನ ಭಾರಿ ಡಿಸ್ಕೌಂಟ್. SB 160, ಹಾರ್ನೆಟ್ ಮತ್ತು CB 200 ಗಳ ಮೇಲೆ 15,000 ವರೆಗಿನ ಭಾರಿ ರಿಯಾಯಿತಿ. ಇದು ಕೇವಲ ಬೇಸಿಗೆ ಆಫರ್, ಲಿಮಿಟೆಡ್ ಸ್ಟಾಕ್. ತಡ ಮಾಡಬೇಡಿ. ಈ ಆಫರ್ಗಳು ರಾಯಚೂರು ಸೇರಿ ಮಾನ್ವಿ, ದೇವದುರ್ಗ, ಸಿರವಾರ, ಗಬ್ಬೂರು ಹಾಗೂ ಪೋತ್ನಾಳ್ ಶೋರೂಮ್ಗಳಲ್ಲಿ ಲಭ್ಯ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ತಿರುಮಲ ಹೋಂಡಾ, ಗೋಶಾಲ ರಸ್ತೆ, ರಾಯಚೂರು. ಮೊಬೈಲ್ ಸಂಖ್ಯೆ 9443855032. ಫೇರ್ ತಾಜ್ ಮಹಲ್ ಎಕ್ಸಿಬಿಷನ್. ಸತ್ಯ ಅವರ ಆಯೋಜನೆಯ ಕನಕದುರ್ಗ ಟ್ರೇಡ್ ಫೇರ್ ಎಕ್ಸಿಬಿಷನ್ ಈಗ ಹೊಸ ರೂಪದಲ್ಲಿ ತಾಜ್ ಮಹಲ್ ಕೆಂಪುಕೋಟೆ ಮಾದರಿಯಲ್ಲಿ ರಾಯಚೂರಿನಲ್ಲಿ ಪ್ರಾರಂಭವಾಗಿದೆ. ಕುಟುಂಬದ ಮನೋರಂಜನೆಗೆ ಇದು ಪರಿಪೂರ್ಣ ಸ್ಥಳ. ಜಾಯಿಂಟ್ ವೀಲ್, ಕೊಲಂಬಸ್, ಬ್ರೇಕ್ ಡ್ಯಾನ್ಸ್, ಮಕ್ಕಳ ಬೈಕ್ ರೈಡ್, ಡ್ರ್ಯಾಗನ್ ಟ್ರೈನ್, ವಾಟರ್ ಬೋಟ್, ಮಕ್ಕಳಿಗೆ ಖುಷಿಯ ವಾತಾವರಣ. ಮಹಿಳೆಯರಿಗೆ ಶಾಪಿಂಗ್ ಉತ್ಸವ, ಬ್ಯಾಂಗಲ್ಸ್, ಇಯರ್ ರಿಂಗ್ಸ್, ಏರ್ ಬ್ಯಾಂಡ್ಸ್, ಹೋಮ್ ನೀಡ್ಸ್, ಕಿಚನ್ ವೇರ್, ಡ್ರೈ ಫ್ರೂಟ್ಸ್, ಫ್ಯಾನ್ಸಿ ಬ್ಯಾಗ್ಸ್ ಎಲ್ಲವೂ ಲಭ್ಯ. ಪುರುಷರ ಉಡುಪು, ಮಕ್ಕಳ ಆಟಿಕೆಗಳು, ಎಲ್ಲರಿಗೂ ಇಷ್ಟವಾಗುವ ಸ್ಥಳ ಇದು ಮಾತ್ರ. ಚಾಟ್ ಬಂಡಾರ್, ಪಾನಿಪುರಿ, ಆಲೂ ಟ್ವಿಸ್ಟರ್, ಪಾಪ್ಕಾರ್ನ್, ಶುಗರ್ ಕ್ಯಾಂಡಿ, ಐಸ್ ಕ್ರೀಮ್, ಮೈಸೂರು ಬಜ್ಜಿ ಸೇರಿ ಎಲ್ಲಾ ವಿಧದ ಊಟದ ರುಚಿ. ಮನಸ್ಸು ಉಲ್ಲಾಸ. ಒಮ್ಮೆ ಬಂದರೆ ಮತ್ತೆ ಬಾರದಿರಲಾರಿರಿ. ಹಿಂದೆ ಭೇಟಿ ನೀಡಿ. ಕನಕದುರ್ಗ ಟ್ರೇಡ್ ಫೇರ್ ತಾಜ್ ಮಹಲ್ ಎಕ್ಸಿಬಿಷನ್. ಸ್ಥಳ ವಾಲ್ಕಟ್ ಗ್ರೌಂಡ್, ಬಸವೇಶ್ವರ ಸರ್ಕಲ್, ರಿಲಯನ್ಸ್ ಮಾರ್ಟ್ ಹತ್ತಿರ, ರಾಯಚೂರು.
ಆನ್ಲೈನ್ ಕ್ಯಾಬ್ ಸೇವೆ ಪ್ರಾರಂಭ. ನಗರದಲ್ಲಿ ಮೊಟ್ಟ ಮೊದಲ ಬಾರಿಗೆ ಆಟೋ ಕ್ಯಾಬ್ ಸೇವೆ ಪ್ರಾರಂಭ. ಬುಕ್ ಮಾಡಿದವರಿಗೆ ಸರಿಯಾದ ಸಮಯ, ಸೂಕ್ತ ದರದಲ್ಲಿ ಸುರಕ್ಷಿತ ಪ್ರಯಾಣದ ವ್ಯವಸ್ಥೆ, ಆಟೋ ಕ್ಯಾಬ್ ಸೇವೆ ಲಭ್ಯ. 369 ಕ್ಯಾಬ್ ಸೇವೆ ಶೀಘ್ರದಲ್ಲೇ ನಿಮ್ಮ ಮನೆ ಬಾಗಿಲಿಗೆ. ಗೂಗಲ್ ಪ್ಲೇ ಸ್ಟೋರ್ ನಿಂದ 369 ಕ್ಯಾಬ್ ಆಪ್ ಅನ್ನು ಈಗಲೇ ಡೌನ್ಲೋಡ್ ಮಾಡಿಕೊಂಡು ಗ್ರಾಹಕರು ಈ ಸೇವೆಯನ್ನು ಸದುಪಯೋಗ ಪಡೆದುಕೊಳ್ಳಿ. ಹಿಂದೆ ಸಂಪರ್ಕಿಸಿ 369 ಆಟೋ ಕ್ಯಾಬ್ಸ್, ಫಸ್ಟ್ ಫ್ಲೋರ್, ಅನುಷಾ ಕಾಂಪ್ಲೆಕ್ಸ್, ನವೋದಯ ಮೆಡಿಕಲ್ ಕಾಲೇಜು ಎದುರುಗಡೆ, ಮಂತ್ರಾಲಯ ರಸ್ತೆ, ರಾಯಚೂರು. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ. ಮೊಬೈಲ್ ಸಂಖ್ಯೆ 988 697 5566. ಜಾಹೀರಾತಿನ ನಂತರ ಪುನಃ ಮೆಗಾ ವಾರ್ತೆಗಳಿಗೆ ಸ್ವಾಗತ. ಮೇ 5ರಿಂದ ಪ್ರಾರಂಭವಾಗುವ ಪರಿಶಿಷ್ಟ ಜಾತಿಗಳ ಗಣತಿಯಲ್ಲಿ ಛಲವಾದಿ ಸಮುದಾಯದ ಜನರು ಮೂಲ ಜಾತಿಯೊಂದಿಗೆ ಉಪಜಾತಿಯನ್ನು ನಮೂದಿಸಬೇಕೆಂದು ಛಲವಾದಿ ಮಹಾಸಭಾದ ಶಿವರಾಜ್ ಜಾನೇಕಲ್ ಮನವಿ ಮಾಡಿದ್ದಾರೆ. ಅವರಿಂದು ಮಾಧ್ಯಮಗೋಷ್ಠಿ ಉದ್ದೇಶಿಸಿ ಮಾತನಾಡಿ, ಸಮೀಕ್ಷೆಗೆ ಬರುವ ಗಣತಿದಾರರಿಗೆ ಬಲಗೈ ಎಂದು ಬರೆಯಿಸಿ ಉಪಜಾತಿಗಳನ್ನು ನಮೂದಿಸಬೇಕು. ವಲಯ ಬಲಗೈ ಛಲವಾದಿ ಪರಯ್ಯ ಮಾಲ ಗುಂಪಿಗೆ ಸೇರಿದ ಸಮುದಾಯದ ಜನರು ಬಲಗೈ ಎಂದು ಬರೆಯಿಸಿ ಉಪಜಾತಿಗಳನ್ನು ನಮೂದಿಸಬೇಕು ಎಂದರು. 37 ಉಪಜಾತಿಗಳಿವೆ. ಬೇರೆ ಬೇರೆ ಭಾಗದಲ್ಲಿ ಬೇರೆ ಬೇರೆಯಾಗಿ ಗುರುತಿಸಲಾಗುತ್ತಿದೆ. ಉಪಜಾತಿಗಳನ್ನು ನಮೂದಿಸಿದರೆ ಸಮಸ್ಯೆಯಾಗುವುದರಿಂದ ಜಾತಿ ಪ್ರಮಾಣ ಪತ್ರದಲ್ಲಿರುವ ಜಾತಿಯನ್ನು ಕಡ್ಡಾಯವಾಗಿ ನಮೂದಿಸಬೇಕು ಎಂದರು. ಉಪಜಾತಿ ಮೂಲ ಜಾತಿಯನ್ನು ನಮೂದಿಸದೆ ಹೋದಲ್ಲಿ ಸೌಲಭ್ಯಗಳಿಂದಲೂ ವಂಚಿತರಾಗುವಂತಾಗುತ್ತದೆ. ಸಮಾಜದಲ್ಲಿ ಜನಸಂಖ್ಯೆಯಲ್ಲೂ ವ್ಯತ್ಯಾಸವಾಗುತ್ತದೆ. ಕಾರಣ ಉಪಜಾತಿಯೊಂದಿಗೆ ಮೂಲ ಜಾತಿಯನ್ನು ನಮೂದಿಸಬೇಕು ಎಂದು ಮನವಿ ಮಾಡಿದರು. ಒಳ ಮೀಸಲಾತಿ ಜನಗಣತಿಯನ್ನು ನಮ್ಮ ಸಮಾಜದ ಮನೆ ಬಾಗಿಲಿಗೆ ಬರ್ತಾ ಇದೆ. ಅದಕ್ಕೆ ನಾನು ಸಮಾಜದವರಲ್ಲಿ ಮಾಧ್ಯಮದ ಸ್ನೇಹಿತರ ಮೂಲಕ ನಾನು ಮನವಿಯನ್ನು ಮಾಡ್ತಾ ಇದ್ದೀನಿ. ನಮ್ಮ ಜಿಲ್ಲೆಗೆ ಸಂಬಂಧಪಟ್ಟಂತೆ ನಮ್ಮ ಛಲವಾದಿ ಜನಾಂಗದವರನ್ನ ಬೇಗಾರ, ಬ್ಯಾಗಾರ, ಮಾಲ, ಛಲವಾದಿ ಅಂತ ಆಡು ಭಾಷೆಯಲ್ಲಿ ಕರೀತಾರೆ. ಮೂಲ ಜಾತಿ ಸಮೀಕ್ಷೆ ಬಂದವರು ಅಧಿಕಾರಿಗಳಲ್ಲಿ ಮೂಲ ಜಾತಿಯನ್ನು ನಮೂದಿಸಿ ಬಲಗೈ ಅಂತ ಬಳಸಬೇಕಂತ ನಾನು ಮೊಟ್ಟ ಮೊದಲಿಗಾಗಿ ಎಲ್ಲರಲ್ಲಿ ನಾನು ಸಮಾಜದ ಅಧ್ಯಕ್ಷನಾಗಿ ಮತ್ತು ಸಮಾಜದ ಪರವಾಗಿ ಎಲ್ಲರಿಗೂ ನಾನು ಕೈ ಜೋಡಿಸಿ ನಾನು ಮನವಿಯನ್ನು ಮಾಡ್ತಾ ಇದ್ದೇನೆ. ಈಗ ಕರ್ನಾಟಕ ಸರ್ಕಾರ ಇವತ್ತು ಸುಮಾರು ವರ್ಷಗಳಿಂದ ಈ ಒಂದು ಹೋರಾಟದ ಫಲ ಬಾಬಾ ಸಾಹೇಬರ ಒಂದು ವಿಚಾರ ಏನಾಗಿತ್ತು, ನಾವು ನಿಜವಾಗಲೂ ಜಾತಿ ಯಾವುದೇ ಜಾತಿಗೆ ಸಂಬಂಧಪಟ್ಟವರಲ್ಲ. ಇವತ್ತು ಕಾಲಕಾನುಗುಣವಾಗಿ ಇವತ್ತು ನಾವೆಲ್ಲರೂ ಕೂಡ ಅನಿವಾರ್ಯವಾಗಿ ಜಾತಿ ಕಡೆ ಹೊಂಟಿದ್ದೀವಿ. ಅದಕ್ಕೆ ನಮ್ಮ ಜಾತಿ ಕೂಡ ಅಂಕಿಅಂಶಗಳನ್ನು ಕಲೆ ಹಾಕಿ ನಮ್ಮ ಜಾತಿ ನಾವು ಒಂದು ಕಡೆ ಕ್ರೋಢೀಕರಣ ಮಾಡಿ ಇವತ್ತು ಎಲ್ಲರೂ ಸಮಾಜದವರು ಇವತ್ತು ಯಾರೇ ಇರಲಿ, ಇವತ್ತು ನಮ್ಮದೊಂದು ಕ್ರಮ ಸಂಖ್ಯೆ ಅನುಕ್ರಮ ಜಾತಿ ಸಂಖ್ಯೆ 1ರಿಂದ ಈಗ ನನಗೆ ಇವೆಲ್ಲವನ್ನು ಬಹಳ ಆಗ್ತದೆ. ಈಗೆಲ್ಲ ನಾನು ಮಾಧ್ಯಮದವರಿಗೆ ಕಾಂಪ್ಲೇಂಟ್ ಕೊಟ್ಟಿದ್ದೀನಿ. 1ರಿಂದ 35ರ ಸಂಖ್ಯೆ ಒಳಪಟ್ಟಂತೆ 37 ಇವತ್ತು ಮೂಲ ಜಾತಿ, ಉಪಜಾತಿ, ಆದಿ ಕರ್ನಾಟಕ, ಆದಿ ದ್ರಾವಿಡ ಮತ್ತು ಆದಿ ಆಂಧ್ರ ಆದಿ ಜಾತಿಗಳನ್ನು ಹೊರತುಪಡಿಸಿ ಮೇಲಿನ ಪಟ್ಟಿಯಲ್ಲಿ ಇರುವ ವಲಯ ಬಲಗೈ ಛಲವಾದಿ ಪರಾಯ ಮಾಲ ಗುಂಪಿಗೆ ಸಂಬಂಧಿಸಿದಂತೆ ನಿಮ್ಮ ಸಮಾನಾಂತರ ಸ್ಥಳೀಯವಾಗಿ ಆಡು ಭಾಷೆಯಲ್ಲಿ ಕರೆಸಿಕೊಳ್ಳುವ ಮೂಲಕ ಜಾತಿಯನ್ನು ಕಡ್ಡಾಯವಾಗಿ ಹಾಗೂ ನಿರಕರವಾಗಿ ನಮೂದಿಸಬೇಕೆಂದು ಈ ಬಲಗೈಯನ್ನು ನಮೂದಿಸಬೇಕಂತ ಸಮಾಜದಲ್ಲಿ ನಾನು ಮನವಿ ಮಾಡ್ತಾ ಇದ್ದೇನೆ. ಎಲ್ಲ ಉಪಜಾತಿಗಳು ಏನು ಆಡು ಭಾಷೆಯಲ್ಲಿದೆ ಆ ಭಾಷೆಯನ್ನು ನಮೂದಿಸಿ ಬಲಗೈ ಅಂತ ಬರೀಬೇಕು. ಬಲಗೈ ಜಾತಿ ನಾವು ಒಂದು ಕಡೆ ಅಂಕಿಅಂಶಗಳನ್ನು ಕಲೆ ಹಾಕಕ್ಕೆ ನಮ್ದು ಬಲಗೈ ಅಂತ ನಮ್ದು ಬಲಗೈ ಛಲವಾದಿ ನಾವು ಬರಿಬೇಕಾಗ್ತದೆ. ಛಲವಾದಿ ಅಂತ ಬರೀಬೇಕು, ಬಲಗೈ ಛಲವಾದಿ ಅಂತ ಬರ್ಕೋಬೇಕು. ಅವ್ರಿಗೆ ಏನಾಗುತ್ತೆ, ಮೂಲ ಜಾತಿಗೆ ಕೆಲವೊಬ್ರು ಬೇಗಾರ ಅಂತ ಇರ್ತಾರೆ, ಅವ್ರಿಗೆ ಛಲವಾದಿ ಅಂದ್ರೆ ಗೊತ್ತಾಗಲ್ಲ, ನಮೂದಿಸಬೇಕು. ಬೇಗಾರ ಅಂತ ಬರ್ಕೊಂಡು ಬಲಗೈ ಅಂತ ಮಾಡ್ಕೋಬೇಕು. ಈ ಸಂದರ್ಭದಲ್ಲಿ ಮಲ್ಲೇಶ್, ಅಮಿತ್ ಸುಂಕಾರಿ, ಬಿ ಶ್ರೀನಿವಾಸ್, ರವಿಕುಮಾರ್, ಕೆ ಯಲ್ಲಪ್ಪ ಸೇರಿ ಅನೇಕರು ಉಪಸ್ಥಿತರಿದ್ದರು. ನಗರದಲ್ಲಿ ದಿನದಿಂದ ದಿನಕ್ಕೆ ಬಿಸಿಲಿನ
ತೀವ್ರತೆ ಹೆಚ್ಚಾಗುತ್ತಿದ್ದು ಶನಿವಾರದಂದು ತಾಪಮಾನ 42 ಡಿಗ್ರಿ ಸೆಲ್ಸಿಯಸ್ ತಲುಪಿದೆ. ಈ ಜಾಡು ಹೋಗುತ್ತಿರುವ ಉಷ್ಣತೆಗೆ ಮಾನವರೇ ತತ್ತರಿಸುತ್ತಿದ್ದಾರೆ. ಪ್ರಾಣಿಗಳಂತೂ ಇನ್ನಷ್ಟು ಸಂಕಷ್ಟಕ್ಕೆ ಸಿಲುಕಿವೆ. ರಾಯಚೂರು ನಗರದ ಬಸ್ ನಿಲ್ದಾಣದ ಬಳಿ ಇರುವ ಖಾಸಗಿ ಬ್ಯಾಂಕ್ನ ಎಟಿಎಂ ಒಂದರಲ್ಲಿ ಈ ದೃಶ್ಯ ಕಂಡು ಬಂದಿದೆ. ತೀವ್ರ ಬಿಸಿಲಿನಿಂದ ತತ್ತರಿಸಿದ ಶ್ವಾನವೊಂದು ಎಟಿಎಂ ಒಳಗೆ ನುಗ್ಗಿ ಎಸಿಯಲ್ಲಿ ತಣ್ಣನೆಯ ಗಾಳಿಗೆ ವಿಶ್ರಾಂತಿ ಪಡೆಯುತ್ತಿರುವ ದೃಶ್ಯ ಕ್ಯಾಮೆರಾದಲ್ಲಿ ಸರಿಯಾಗಿದೆ. ಎಟಿಎಂ ಒಳಗಿನ ಎಸಿ ಕೂಲ್ ಗಾಳಿಯಲ್ಲಿ ಮಲಗಿದ್ದ ಶ್ವಾನ ಕೆಲ ಹೊತ್ತು ನೆಮ್ಮದಿಯಾಗಿ ನಿದ್ರೆ ಮಾಡುತ್ತಿದ್ದ ದೃಶ್ಯ ಇದೀಗ ಸಾಮಾಜಿಕ ಜಾಲತಾಣದಲ್ಲಿ ತುಂಬಾ ವೈರಲ್ ಆಗುತ್ತಿದೆ. ಆದರೆ ಕೆಲವೇ ಕ್ಷಣಗಳ ಒಳಗೆ ತೀವ್ರ ತಂಪು ಎಸಿಯ ಪರಿಣಾಮವಾಗಿ ಶ್ವಾನ ನೆಗಡಿಯಾದ ರೀತಿಯಲ್ಲಿ ಸೀನುತ್ತಿರುವುದು ಕಂಡು ಬಂದಿತು. ಈ ದೃಶ್ಯವು ಪ್ರಾಣಿಗಳ ಬಿಸಿಲು ಹಿಂಸೆ ಮತ್ತು ಪರಿಸರದ ತಾತ್ಕಾಲಿಕ ಪರಿಹಾರದ ಕುರಿತು ಚಿಂತನೆಗೆ ದಾರಿ ಮಾಡಿಕೊಡುತ್ತಿದೆ. ಕೊನೆಯಲ್ಲಿ ಮತ್ತೊಮ್ಮೆ ಹೆಡ್ಲೈನ್ಸ್. ಶಿಕ್ಷಣದಿಂದ ಮಾತ್ರ ಸಮಾನತೆ ಸ್ಥಾನಮಾನ ಸಾಧ್ಯ, ದದ್ದಲ್ ಬಸನಗೌಡ. ಕಲ್ಲು ಗಣಿಗಾರಿಕೆ ಮುಚ್ಚಲು ಗಣಿ ಇಲಾಖೆ ಆದೇಶ, ರಾಜಸ್ವ ವಸೂಲಿ ಮಾಡಲಿ, ಜಾವೇದ್ ಖಾನ್. ಜೂನ್ 28 ಮತ್ತು 29ರಂದು ನಗರದಲ್ಲಿ ಅಖಿಲ ಭಾರತ ದಲಿತ ಸಾಹಿತ್ಯ ಸಮ್ಮೇಳನ, ರಾಷ್ಟ್ರೀಯ ಪ್ರಶಸ್ತಿ ಪ್ರದಾನ ಡಾಕ್ಟರ್ ಅರ್ಜುನ್ ಗೋಳಸಂಗಿ. ಮೇ 5ರಿಂದ ಪರಿಶಿಷ್ಟ ಜಾತಿಗಳ ಗಣತಿ, ಮೂಲ ಜಾತಿಯೊಂದಿಗೆ ಉಪಜಾತಿ ನಮೂದಿಸಿ ಶಿವರಾಜ್ ಜಾನೇಕಲ್. ಮತ್ತು ಬಿಸಿಲಿನ ತಾಪಕ್ಕೆ ಎಟಿಎಂನಲ್ಲಿ ವಿಶ್ರಾಂತಿ ಪಡೆಯುತ್ತಿರುವ ಶ್ವಾನ. ಇಲ್ಲಿಗೆ ಮೆಗಾ ವಾರ್ತೆಗಳು ಮುಕ್ತಾಯವಾದವು. ಮುಂದಿನ ಮೆಗಾ ವಾರ್ತೆಗಳೊಂದಿಗೆ ಮತ್ತೆ ಭೇಟಿಯಾಗೋಣ. ವಂದನೆಗಳು.